ಹಾಯ್ ಲೀಡರ್ಸ್, ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ, ಇವತ್ತಿನ ಸಬ್ಜೆಕ್ಟ್ ಯಾವುದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ನಂಬರ್ಸ್ ಮತ್ತು ರೇಷಿಯೋಸ್ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನು ನಾವು ಪಲ್ಸ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ತೀವಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಂಥರ ನಂಬರ್ ಗೇಮ್ ಇದ್ದಾಗೆ ಸ್ನೇಹಿತರೆ. ನಮ್ಮ ನಂಬರ್ಸ್ಗಳನ್ನ ನಾವು ತಿಳ್ಕೊಂಡು ಆ ನಂಬರ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಾವು ವರ್ಕ್ ಮಾಡಿದ್ದೇ ಆಯಿತು ಅಂತಂದರೆ ಈ ಬಿಸ್ನೆಸ್ನಲ್ಲಿ ನಾವು ಗೆಲ್ಲೋದಂತೂ ಗ್ಯಾರಂಟಿ. ಸೊ ಹಾಗಾದರೆ ನಮ್ಮ ನಂಬರ್ಸ್ಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಮೆನ್ಷನ್ ಆಗಿರುವಂಥ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಇದನ್ನು ಆನ್ಸರ್ ಮಾಡಲಿಕ್ಕೆ ಡೈರಿ ಮತ್ತು ಪೆನ್ನನ್ನು ನಿಮ್ಮ ಜೊತೆಲಿ ಇಟ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸೊ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಪ್ರೆಸೆಂಟ್ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಎಷ್ಟು ನೇಮ್ಗಳನ್ನ ನೀವು ಲಿಸ್ಟ್ ಮಾಡಿದ್ದೀರಾ? ಸೊ ಫ್ರೆಂಡ್ಸ್ ಲಿಸ್ಟ್ ಅಂತ ಕರಿತೀವಿ ಅಥವಾ ಕಾಂಟ್ಯಾಕ್ಟ್ ಲಿಸ್ಟ್ ಅಂತ ಹೇಳ್ತೀವಿ. ಆ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಎಷ್ಟು ಹೆಸರುಗಳನ್ನ ಬರೆದಿದ್ದೀರಾ? ಸೊ ಆ ಒಂದು ನಂಬರನ್ನು ನಿಮ್ಮ ಡೈರಿಯಲ್ಲಿ ನೋಟ್ ಮಾಡಿ. ಉದಾಹರಣೆಗೆ ಒಂದು 100 ಜನರದು ಹೆಸರನ್ನು ನೀವು ಮೆನ್ಷನ್ ಮಾಡಿದ್ದೀರಾ ಅಂದರೆ 100 ಅಂತ ಮೆನ್ಷನ್ ಮಾಡ್ಕೊಳ್ಳಿ ನಿಮ್ಮ ಡೈರಿಯಲ್ಲಿ. ಅಥವಾ ಒಂದು 120 ಜನರದು ಹೆಸರನ್ನು ಮೆನ್ಷನ್ ಮಾಡಿದ್ದೀರಾ ಅಂದರೆ 120 ಅಂತೇಳಿ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಕ್ವಶನ್ ಏನಂದರೆ, ಪ್ರತಿ ವಾರ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿಗೆ ಎಷ್ಟು ಹೊಸ ಜನರನ್ನ ಸೇರ್ಪಡೆ ಮಾಡ್ತಾ ಇದ್ದೀರಾ ಅಥವಾ ಸೇರಿಸ್ತಾ ಇದ್ದೀರಾ? ಉದಾಹರಣೆಗೆ ಲಾಸ್ಟ್ ವಾರ ಹೊಸದಾಗಿ ಎಷ್ಟು ಜನನ ನೀವು ಪರಿಚಯ ಮಾಡಿಕೊಂಡು ಅವರ ಹೆಸರನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿಗೆ ನೀವು ಆ್ಯಡ್ ಮಾಡಿದ್ದೀರಾ. ಸೊ ಆ ನಂಬರನ್ನು ನೀವು ಮೆನ್ಷನ್ ಮಾಡಿ. ಸೊ ನನ್ನ ಪ್ರಕಾರ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರುವಂಥ ಅತಿ ಹೆಚ್ಚು ಜನರು ಈ ಕೆಲಸ ಮಾಡ್ತಾ ಇಲ್ಲ. ಅಂದರೆ ಹೊಸ ಜನರನ್ನ ಪರಿಚಯ ಮಾಡಿಕೊಂಡು ಅವರ ಹೆಸರನ್ನು ಕಾಂಟ್ಯಾಕ್ಟ್ ಲಿಸ್ಟಿಗೆ ಆ್ಯಡ್ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮ ಆನ್ಸರ್ 0 ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಲಾಸ್ಟ್ ವಾರ ಒಂದು ಇಬ್ಬರನ್ನ ಪರಿಚಯ ಮಾಡಿಕೊಂಡು ನೀವು ಕಾಂಟ್ಯಾಕ್ಟ್ ಲಿಸ್ಟಿಗೆ ಅವ್ರ ಇಬ್ಬರ ಹೆಸರನ್ನು ಸೇರ್ಪಡೆ ಮಾಡಿಸಿದ್ದೀರಾ ಅಂತ ಅಂದರೆ 2 ಅಂತ ಮೆನ್ಷನ್ ಮಾಡಿ, ಇಲ್ಲ ಅಂದರೆ 0 ಅಂತ ಮೆನ್ಷನ್ ಮಾಡಿಕೊಡಿ. ಇನ್ನು ಮೂರನೇ ಪ್ರಶ್ನೆ ಏನಂತಂದರೆ, ಪ್ರತಿ ವಾರ ಎಷ್ಟು ಹೊಸ ಗೆಸ್ಟ್ಗಳಿಗೆ ನಿಮ್ಮ ಕಂಪನಿಯ ಪ್ರೆಸೆಂಟೇಷನ್ ಏನಿದೆ ಅದನ್ನು ಕೊಡ್ತಾ ಇದ್ದೀರಾ? ಎವ್ರಿ ವೀಕ್ ಎಷ್ಟು ಜನರಿಗೆ ನೀವು ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ? ಅದು ನಿಮ್ಮ ಪ್ರೆಸೆಂಟೇಷನ್ಸ್ ಆಗಿರ್ಬೋದು, ಅಂದರೆ ನಿಮ್ಮ ವೈಯಕ್ತಿಕ ಪ್ರೆಸೆಂಟೇಷನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಟೀಮ್ನಲ್ಲಿ ಇರುವಂಥ ಟೀಮ್ ಮೆಂಬರ್ಸ್ಗಳು ನಿಮ್ಮ ಹತ್ರ ಕರ್ಕೊಂಬಂದು, ಅಂದರೆ ಅವರ ಗೆಸ್ಟ್ಗಳನ್ನ ನಿಮ್ಮ ಹತ್ರ ಕರ್ಕೊಂಬಂದು ನಿಮ್ಮ ಕಡೆಯಿಂದ ಪ್ರೆಸೆಂಟೇಷನ್ ಕೊಡಿಸಿರ್ಬೋದು. ಒಟ್ಟಾರೆ ನೀವು ಲಾಸ್ಟ್ ವಾರ ಅಥವಾ ಪ್ರತಿ ವಾರ ಎಷ್ಟು ಪ್ರೆಸೆಂಟೇಷನ್ಸ್ಗಳನ್ನ ತಗೊಳ್ತಾ ಇದ್ದೀರಾ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಅಂದರೆ ವಾರದಲ್ಲಿ 7 ದಿನ ಇರುತ್ತೆ. ಸೊ ಆ 7 ದಿನದಲ್ಲಿ ನೀವು 1-to-1 ಪ್ರೆಸೆಂಟೇಷನ್ನ ಎಷ್ಟು ಜನರಿಗೆ ಕೊಟ್ಟಿದ್ದೀರಾ? ಅದು ನಿಮ್ಮ ವೈಯಕ್ತಿಕ ಫ್ರೆಂಡ್ಸ್ಗಳಿಗೆ ಕೊಟ್ಟಿರೋದಾಗಿರ್ಬೋದು ಅಥವಾ ನಿಮ್ಮ ಟೀಮ್ ಮೆಂಬರ್ಸ್ ಗೆಸ್ಟ್ಗಳಿಗಾಗಿರ್ಬೋದು. ಸೊ ಎಷ್ಟು ಜನಕ್ಕೆ ಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ? ಉದಾಹರಣೆಗೆ ದಿನಕ್ಕೊಂದು ನೀವು 3 ಜನಕ್ಕೆ ಪ್ರೆಸೆಂಟೇಷನ್ಸ್ ಕೊಡ್ತಾ ಇದ್ದೀರಾ ಅಂದರೆ ಅಲ್ಲಿಗೆ ಪ್ರತಿ ವಾರ 7 days into 3 ಅಂತಂದರೆ 21 ಮೆಂಬರ್ಸಿಗೆ ನೀವು ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ ಅಂತ. ಅಥವಾ ದಿನಕ್ಕೆ ಒಬ್ರಿಗಷ್ಟೇ ನೀವು ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ ಕಂಪನಿ ಬಗ್ಗೆ ಅಂತಂದರೆ, ಸೊ 7 ದಿನಕ್ಕೆ 7 ಜನಕ್ಕೆ ನೀವು ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ ಅಂತ. ಸೊ ಎಷ್ಟು ಜನರಿಗೆ ನೀವು ಒಂದು ವಾರದಲ್ಲಿ ಕೊಡ್ತಾ ಇದ್ದೀರಾ ಅದನ್ನು ಆ ನಂಬರನ್ನು ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವಾರ ನಿಮ್ಮ ಟೀಮ್ನಲ್ಲಿ ಎಷ್ಟು ಹೋಮ್ ಮೀಟಿಂಗ್ಗಳು ನಡೀತಾ ಇದೆ? ಸೊ ಹೋಮ್ ಮೀಟಿಂಗ್ ಅಂದರೆ ನಿಮಗೆ ಗೊತ್ತು, ಒಂದು ಮನೆ ಒಳಗಡೆ ಒಂದು 4-5 ಜನನ ಕೂರಿಸ್ಕೊಂಡು ನಿಮ್ಮ ಕಂಪನಿ ಬಗ್ಗೆ, ನಿಮ್ಮ ಕಂಪನಿಯ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದನ್ನು ಹೋಮ್ ಮೀಟಿಂಗ್ ಅಂತ ಕರಿತೀವಿ. ಸೊ ಅಂಥ ಹೋಮ್ ಮೀಟಿಂಗ್ಸ್ಗಳು ಪ್ರತಿ ವಾರ ನಿಮ್ಮ ಟೀಮ್ನಲ್ಲಿ ಎಷ್ಟಾಗ್ತಾ ಇದೆ? ಉದಾಹರಣೆಗೆ ನೀವು ಒಂದು ವಾರದಲ್ಲಿ ಒಂದು 2-3 ಹೋಮ್ ಮೀಟಿಂಗ್ ಮಾಡ್ತಾ ಇದ್ದೀರಾ, ಉದಾಹರಣೆ 3 ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ್ಯಂಡ್ ನಿಮ್ಮ ಟೀಮ್ನಲ್ಲಿರುವಂತಹ ಒಂದು 5-6 ಜನ ಅವರು ಹೋಮ್ ಮೀಟಿಂಗ್ಸ್ ತೊಗೊತಾ ಇದ್ದಾರೆ, ಅವರು ಕೂಡ ವಾರಕ್ಕೊಂದು 2-3 ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ ಅಂದರೆ ಹೋಮ್ ಮೀಟಿಂಗ್ಸು. ಅಲ್ಲಿಗೆ ನಿಮ್ಮದು 3 ಆ್ಯಂಡ್ ಒಂದು 5 ಜನ 3 ಅಂತ ಅಂದರೆ ಅಲ್ಲಿ 18, ಟೋಟಲ್ 6 ಜನ 3 ಹೋಮ್ ಮೀಟಿಂಗ್ಸ್ನ ವಾರಕ್ಕೆ ತೊಗೊಂಡ್ರೆ ಅಲ್ಲಿ 18 ಹೋಮ್ ಮೀಟಿಂಗ್ಸ್ ಆಗ್ತಾ ಇದೆ ಪ್ರತಿ ವಾರ ಅಂತ. ಸೊ ಆ ಥರ ನಿಮ್ಮ ಟೀಮ್ನಲ್ಲಿ ಪ್ರತಿ ವಾರ ಎಷ್ಟು ಹೋಮ್ ಮೀಟಿಂಗ್ಸ್ ಆಗ್ತಾ ಇದೆ? ಸೊ ಅದನ್ನು ಮೆನ್ಷನ್ ಮಾಡಿ ಡೈರಿಯಲ್ಲಿ. ಸೊ ನೆಕ್ಸ್ಟ್ ಪ್ರಶ್ನೆ, ಈ ಮಂತ್ ನೀವು ಎಷ್ಟು ಹೊಸ ರ್ಯಾಂಕ್ ಅಚೀವರ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ಸೊ ನಿಮ್ಮ ಕಂಪನಿಯಲ್ಲಿ ಜಾಯ್ನಿಂಗ್ ಆದಮೇಲೆ ಇಷ್ಟು ಬಿಸ್ನೆಸ್ನ ಅವರು ಕಂಪ್ಲೀಟ್ ಮಾಡಿದ್ರೆ ಅವ್ರು ಈ ರ್ಯಾಂಕಿಗೆ ಬರ್ತಾರೆ, ಅದರ ನಂತರ ಇಷ್ಟು ಕಂಡೀಷನ್ಸ್ನ ಅವ್ರು ಕ್ಲಿಯರ್ ಮಾಡಿದ್ರೆ ಈ ರ್ಯಾಂಕಿಗೆ ಬರ್ತಾರೆ ಅಂತೇಳಿ ಡಿಫ್ರೆಂಟ್ ರ್ಯಾಂಕ್ಗಳನ್ನ ಕಂಪನಿ ಪ್ಲ್ಯಾನ್ ಮಾಡಿರುತ್ತೆ. ಅಂದರೆ ಬಂದಿರುವಂಥ ವ್ಯಕ್ತಿಗೆ ಮುಂದೆ ನಾನು ಏನಾಗಬೇಕು ಅನ್ನೋ ಒಂದು ವಿಷನ್ ಇರಲಿ, ಒಂದು ಕ್ಲಾರಿಟಿ ಇರಲಿ, ಬೆಳಿಬೇಕು ಅನ್ನೋ ಒಂದು ಫೋಕಸ್ ಇರಲಿ ಅನ್ನೋ ಕಾರಣಕ್ಕೆ ಡಿಫ್ರೆಂಟ್ ರ್ಯಾಂಕ್ಗಳನ್ನ ಕಂಪ್ನಿ ಪ್ಲ್ಯಾನ್ ಮಾಡಿರುತ್ತೆ. ಸೊ ಆ ಲೆಕ್ಕದ ಪ್ರಕಾರ ಯಾವ್ಯಾವ ರ್ಯಾಂಕಲ್ಲಿ ಯಾರ್ಯಾರನ್ನು ನೀವು
ಈ ಮಂತಲ್ಲಿ ಅಚೀವ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ನನ್ನ ಪ್ರಕಾರ ತುಂಬ ಜನರದ್ದು ಕೂಡ ಈ ಒಂದು ವಿಚಾರದಲ್ಲಿ ಆನ್ಸರ್ 0 ಇರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಯಾಕೆಂತಂದರೆ ತುಂಬ ಜನರು ತಮ್ಮ ಇನ್ಕಮ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ತಮ್ಮ ರ್ಯಾಂಕನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಫೋಕಸ್ ಮಾಡ್ತಿರ್ತಾರೆ ಹೊರತು ತಮ್ಮ ಟೀಮ್ನಲ್ಲಿರುವಂಥ ಟೀಮ್ ಮೆಂಬರ್ಸ್ಗಳದ್ದು ರ್ಯಾಂಕನ್ನು ಚೇಂಜ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಯಾರೂ ಮಾಡೇ ಇರಲ್ಲ. ಅಂದರೆ ಓನ್ಲಿ ಸ್ವಾರ್ಥ ಮನೋಭಾವದಿಂದ ಕೆಲಸ ಮಾಡ್ತಿರ್ತಾರೆ. ತಮ್ಮ ಟೀಮ್ನಲ್ಲಿರೋರು ನೆಕ್ಸ್ಟ್ ಲೆವೆಲಿಗೆ ಗ್ರೋ ಆಗಬೇಕು ಅನ್ನೋ ಇಂಟೆನ್ಷನೇ ಇರಲ್ಲ. ಸೊ ಹಂಗಾಗೇ ತುಂಬ ಜನ ಫೇಲ್ ಆಗ್ತಿರ್ತಾರೆ. ಸೊ ಹಂಗೇನಾದರೂ ನೀವು ಪ್ಲ್ಯಾನ್ ಮಾಡಿದರೆ ಎಷ್ಟು ಜನರದ್ದು ಪ್ಲ್ಯಾನ್ ಮಾಡಿದ್ದೀರಿ ಅನ್ನೋದನ್ನು ಮೆಸೇಜ್ ಮಾಡಿ. ನೆಕ್ಸ್ಟ್, ಪ್ರತಿ ತಿಂಗಳು ನಿಮ್ಮ ಟೀಮ್ನಲ್ಲಿ ಎಷ್ಟು ಪ್ರಾಡಕ್ಟ್ಸಿಗೆ ಸಂಬಂಧಪಟ್ಟಾಗೆ ಟ್ರೈನಿಂಗ್ಸ್ಗಳಾಗ್ತಾ ಇದೆ? ಸೊ ಇದು ಮೊದಲನೇ ಪ್ರಶ್ನೆ. ಅದೇ ಪ್ರಶ್ನೆ ಒಳಗಡೆ ಇನ್ನೊಂದು ಪ್ರಶ್ನೆ ಏನಂದರೆ, ಆ ಒಂದು ಪ್ರಾಡಕ್ಟ್ ಟ್ರೈನಿಂಗ್ನಲ್ಲಿ ಎಷ್ಟು ಜನರು ಭಾಗವಹಿಸ್ತಾ ಇದ್ದಾರೆ? ಸೊ ಉದಾಹರಣೆಗೆ ತಿಂಗಳಲ್ಲಿ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಆಗ್ತಾ ಇದೆ ಅಂದರೆ 1 ಅಂತ ಮೆನ್ಷನ್ ಮಾಡಿ. ಆ್ಯಂಡ್ ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ, 100 ಜನ ಭಾಗವಹಿಸ್ತಾ ಇದ್ದಾರೋ, 150 ಜನ ಭಾಗವಹಿಸ್ತಾ ಇದ್ದಾರೋ ಅದನ್ನು ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್, ನಿಮ್ಮ ಟೀಮ್ನಲ್ಲಿ ಎಷ್ಟು ಜನರಿಗೆ ರೆಗ್ಯುಲರಾಗಿ ಇನ್ಕಮ್ ಬರ್ತಾ ಇದೆ? ಉದಾಹರಣೆಗೆ ನಿಮ್ಮದು ವೀಕ್ಲಿ ಇನ್ಕಮ್ ಕೊಡುವಂಥ ಕಂಪ್ನಿ ಆದರೆ ಅಥವಾ ಮಂತ್ಲಿ ಕೊಡುವಂತಹ ಇನ್ಕಮ್ ಕೊಡುವಂಥ ಕಂಪ್ನಿ ಆದರೆ ಒಂದು ವಾರನೂ ಮಿಸ್ ಆಗದಂಗೆ, ಅಥವಾ ಮಂತ್ಲಿ ಕೊಡುವಂತಹ ಒಂದು ಮಂತ್ಲಿ ಇನ್ಕಮ್ ಕೊಡುವಂಥ ಕಂಪ್ನಿ ಆಗಿದ್ದರೆ 1 ತಿಂಗಳು ಮಿಸ್ ಆಗದಾಗೆ ನಿಮ್ಮನ್ನು ಸೇರಿ ಎಷ್ಟು ಜನರು ನಿಮ್ಮ ಟೀಮ್ನಲ್ಲಿ ರೆಗ್ಯುಲರಾಗಿ ಇನ್ಕಮ್ ತೊಗೊತಾ ಇದ್ದಾರೆ? ಅಂದರೆ 1 ತಿಂಗಳು ಕೂಡ ಮಿಸ್ ಆಗಬಾರ್ದು. ರೆಗ್ಯುಲರ್ ಇನ್ಕಮ್ ಯಾರಿಗೆಲ್ಲ ಬರ್ತಾ ಇದೆ, ಎಷ್ಟು ಜನಕ್ಕೆ ಬರ್ತಾ ಇದೆ? ಸೊ ಅವರು ಎಷ್ಟು ಜನ ಅಂತ ಬರೆದು ಅವ್ರ ಹೆಸರುಗಳನ್ನ ಮೆನ್ಷನ್ ಮಾಡಿ, ಲಿಸ್ಟ್ ಮಾಡಿ ನಿಮ್ಮ ಡೈರಿಯಲ್ಲಿ. ಸೊ ನೆಕ್ಸ್ಟ್, ನಿಮ್ಮ ಟೀಮ್ನಲ್ಲಿ ಪ್ರೆಸೆಂಟ್ ಎಷ್ಟು ಜನ ಫುಲ್ ಟೈಮರ್ಸ್ ಇದ್ದಾರೆ? ಫುಲ್ ಟೈಮ್ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ, ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ನಿಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡೋರನ್ನ ಫುಲ್ ಟೈಮರ್ ಅಂತ ಕರಿತೀವಿ. ಅವ್ರಿಗೆ ಬೇರೆ ಯಾವುದೂ ಕೆಲಸ ಇಲ್ಲ, ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋದೇ ಅವರಿಗೆ ಫುಲ್ ಟೈಮ್ ಕೆಲಸ. ಅಂಥವ್ರು ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ, ಪ್ಲಸ್ ಈ ತಿಂಗಳಲ್ಲಿ ಎಷ್ಟು ಜನ ಫುಲ್ ಟೈಮರ್ ಆಗಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ? ಸೊ ಈ ಒಂದು ಪ್ರಶ್ನೆಗೂ ಕೂಡ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್, ನಿಮ್ಮ ಟೀಮ್ನಲ್ಲಿ ಎಷ್ಟು ಜನ ಪ್ರೆಸೆಂಟ್, ಎಷ್ಟು ಜನ ಪ್ರೆಸೆಂಟೇಷನ್ ತಗೊಳ್ತಾ ಇದ್ದಾರೆ? ಎವ್ರಿ ಡೇ ಕಂಪನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು, ಕಂಪನಿ ಬಗ್ಗೆ 1-to-1 ಪ್ಲ್ಯಾನ್ ಕೊಡುವಂಥವ್ರು ಎಷ್ಟು ಜನ ಇದ್ದಾರೆ? ಸೊ ಈ ಒಂದು ನಂಬರನ್ನು ಕೂಡ ಮೆನ್ಷನ್ ಮಾಡಿ. ಸೊ ಇವು ಆ್ಯಕ್ಚುಯಲ್ ಆಗಿ ನಿಮ್ಮ ನಂಬರ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ವಾಟ್ ಈಸ್ ಯುವರ್ ನಂಬರ್ಸ್? ನಿಮ್ಮ ಸಂಖ್ಯೆಗಳೇನು ಅಂತ ಅಂದರೆ, ಈ ಎಲ್ಲ ಪ್ರಶ್ನೆಗಳಿಗೂ ನೀವೇನು ಉತ್ತರ ಕೊಟ್ಟಿದ್ದೀರಲ್ಲ ಈಗ ನಿಮ್ಮ ಡೈರಿಯಲ್ಲಿ, ಅದೇ ನಿಮ್ಮ ನಂಬರ್ಸ್. ಸೊ ಯಾವಾಗ ನಾವು ಈ ನಂಬರ್ಸ್ಗಳನ್ನ ತಿಳ್ಕೊಂಡಿರ್ತೀವಿ, ಯಾವಾಗ ಈ ನಂಬರ್ಸ್ಗಳನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಆವಾಗ ಮಾತ್ರ ನಾವು ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ಲಿಕ್ಕೆ ಸಾಧ್ಯ ಈ ಬಿಸ್ನೆಸ್ಸಲ್ಲಿ. ಎಷ್ಟೋ ಜನರಿಗೆ ಈ ಪ್ರಶ್ನೆಗಳು ಕೂಡ ಗೊತ್ತಿಲ್ಲ, ಅದಕ್ಕೆ ಉತ್ತರನೂ ಕೂಡ ಗೊತ್ತಿಲ್ಲ, ಆ್ಯಂಡ್ ಗೊತ್ತಿದ್ರೂ ಅದನ್ನು ಇನ್ಕ್ರೀಸ್ ಮಾಡೋದ್ರ ಕಡೆ ಫೋಕಸ್ ಮಾಡ್ತಿರಲ್ಲ. ಸೊ ಈ 3 ಕೂಡ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್. ಉತ್ತರ ಕಂಡುಕೊಳ್ಳೋದ್ರ ಜೊತೆಗೆ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದ್ರ ಕಡೆನೂ ಕೂಡ ನೀವು ಫೋಕಸ್ ಮಾಡಬೇಕಾಗತ್ತೆ. ಉದಾಹರಣೆಗೆ, ನಿಮ್ಮ ಟೀಮ್ನಲ್ಲಿ ಎಷ್ಟು ಜನ ಪ್ರೆಸೆಂಟೇಷನ್ ತೊಗೊಳ್ತಾ ಇದ್ದಾರೆ ಕಂಪ್ನಿ ಬಗ್ಗೆ 1-to-1 ಪ್ಲ್ಯಾನ್ ಎಷ್ಟು ಜನ ಕೊಡ್ತಾರೆ? ಉದಾಹರಣೆಗೆ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಪೆನ್ನು ಪೇಪರ್ ಹಿಡ್ಕೊಂಡು ಕಂಪ್ನಿ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡುವಂಥವ್ರು ಎಷ್ಟು ಜನ ಇದ್ದಾರೆ ಅಂದರೆ, ನಿಮ್ಮನ್ನು ಸೇರಿ ಒಂದು 5 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಈಗ ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗಬೇಕು, ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆಗಬೇಕು ಅಂದರೆ 5 ಜನ ಕಂಪ್ನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋರು ಏನಿದ್ದಾರೆ ಅದು 10 ಆಗಬೇಕು, 10 ಇರೋದು 20 ಆಗಬೇಕು, 20 ಇರೋದು 40 ಆಗಬೇಕು, 40 ಇರೋದು 100 ಆಗಬೇಕು. ಆವಾಗ ಮಾತ್ರ ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆಗ್ಲಿಕ್ಕೆ ಸಾಧ್ಯ. ಕಂಪನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋರ ಸಂಖ್ಯೆ, ಅವ್ರನ್ನ ಪ್ರೆಸೆಂಟರ್ ಅಂತ ಕರಿತೀವಿ. ಪ್ರೆಸೆಂಟರ್ಸ್ ಸಂಖ್ಯೆ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಕಂಪನಿಯಲ್ಲಿ, ನಿಮ್ಮ ಟೀಮ್ನಲ್ಲಿ, ಆವಾಗ ಮಾತ್ರ ನಿಮ್ಮ ಇನ್ಕಮ್ ರೈಸ್ ಆಗ್ಲಿಕ್ಕೆ ಸಾಧ್ಯ. ಸೊ ಈಗ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಪ್ರಶ್ನೆಗಳು ಯಾಕೆ ಇಲ್ಲಿ ನಾವು ಕೇಳ್ತಾ ಇದ್ದೀವಿ, ಆ ಪ್ರಶ್ನೆಗಳಿಗೆ ಉತ್ತರ ಯಾಕೆ ಕಂಡುಕೊಳ್ಬೇಕು, ಆ್ಯಂಡ್ ಆ ಉತ್ತರ ಕಂಡುಕೊಂಡಿದ ಮೇಲೆ ಅದನ್ನು ಯಾಕೆ ಇನ್ಕ್ರೀಸ್ ಮಾಡಬೇಕು, ಆನ್ಸರ್ನ ಯಾಕೆ ಇನ್ಕ್ರೀಸ್ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀವಿ. ಸೊ ನಮ್ಮ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತೇಳಿ ಕೇಳೋದೇ ಬೇಕಾಗಿಲ್ಲ. ಈ ಸಂಖ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಸಾಕು ನಮ್ಮ ಟೀಮ್ ಮೆಂಬರ್ಸ್ಗಳ ಜೊತೆ. ಪ್ರತಿಯೊಂದು ಲೀಡರ್ಸ್ ಜೊತೆ 1-to-1 ಕೂತ್ಕೊಳ್ಳಿ, ಅವರಿಗೆ ಪ್ರಶ್ನೆಗಳನ್ನ ಕೇಳಿ, ಆ ಪ್ರಶ್ನೆಗಳಿಗೆ ಆನ್ಸರ್ ಬರೀಲಿಕ್ಕೆ ಕೇಳಿ ಡೈರಿಯಲ್ಲಿ. ಆವಾಗ ಆ ಆನ್ಸರ್ ಏನು ಮಾಡುತ್ತೆ ಅಂತಂದರೆ, ಅವ್ರು ಎಲ್ಲಿ ನಿಂತಿದ್ದಾರೆ, ಯಾವುದ್ರ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ, ಗ್ರೋ ಆಗ್ತಿದ್ದಾರಾ ಇಲ್ವಾ, ಇನ್ಕಮ್ ಬರ್ತಿದೆಯಾ ಇಲ್ವಾ, ಯಾಕೆ ಬರ್ತಾ ಇಲ್ಲ, ಎಲ್ಲವೂ ಕೂಡ ಅರ್ಥ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಂದರೆ ಒಂದು ಚರ್ಚೆ, ಒಂದು ಡಿಸ್ಕಷನ್ ಡೆವಲಪ್ಮೆಂಟ್ ಕಡೆ ಆಗ್ಲಿಕ್ಕೆ ಸಾಧ್ಯ. ಒಂದು ಡಿಸ್ಕಷನ್ ಯಾವಾಗ ಈ ನಂಬರ್ಸ್ಗಳ ಬಗ್ಗೆ ಚರ್ಚೆ ಮಾಡಿದಾಗ, ಯಾವುದೇ ರೀತಿ ಆರೋಪಗಳು ಮಾಡದೆ, ಟೀಕೆಗಳು ಮಾಡದೆ, ಈ ಸಂಖ್ಯೆಗಳೇ ಒಂದು ಮಿರರ್ ಆಗಿ ಕೆಲಸ ಮಾಡುತ್ತೆ. ಸೊ ನಿಜವಾದ ಪಿಕ್ಚರ್ ಏನಿದೆ, ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ ಅನ್ನೋದನ್ನು ತೋರಿಸುವಂತಹ ಒಂದು ಕೆಲಸ ಈ ನಂಬರ್ಸ್ಗಳು ಮಾಡುತ್ತೆ. ಕ್ಲಿಯರ್? ಸೊ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ನಾಳೆ ನಾವು ಗ್ರೋ ಆಗಬೇಕು ಈ ಬಿಸ್ನೆಸ್ಸಲ್ಲಿ ಅಂದರೆ ಏನು ಮಾಡಬೇಕು, ಇವೆಲ್ಲವನ್ನು ಕೂಡ
ಈ ಒಂದು ನಂಬರ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಐ ಥಿಂಕ್ ನಂಬರ್ಸ್ ಅಂದರೆ ಏನು ಅನ್ನೋದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಇದನ್ನು ಪಲ್ಸ್ ಆಫ್ ದ ಬಿಸ್ನೆಸ್ ಅಂತ ಕರೀತಾರೆ. ಒಂದು ಬಿಸ್ನೆಸ್ನ ಪಲ್ಸ್. ಹೆಂಗೆ ಡಾಕ್ಟರು ನಾವು ಆರಾಮಾಗಿದ್ದೀವಾ ಇಲ್ವಾ ಅಂತೇಳಿ ಕೈಯಲ್ಲಿರುವಂಥ ಪಲ್ಸನ್ನು ಚೆಕ್ ಮಾಡಿ ಕ್ರಾಸ್ ವೆರಿಫೈ ಮಾಡ್ತಾರೆ, ನಾವು ಆರೋಗ್ಯವಾಗಿದ್ದೀವಾ ಇಲ್ವಾ ಅಂತೇಳಿ. ಅದೇ ಥರ ಈ ಬಿಸ್ನೆಸ್ಸಲ್ಲಿ ನಾವು ಗ್ರೋ ಆಗ್ತೀವಾ ಇಲ್ವಾ, ಫ್ಯೂಚರಲ್ಲಿ ನಮ್ಮ ಇನ್ಕಮ್ ರೈಸ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು ಅಂತಂದರೆ ಈ ನಂಬರ್ಸ್ಗೆ ಅಥವಾ ಈ ಪ್ರಶ್ನೆಗಳೇನಿದ್ದಾವೆ ಆ ಪ್ರಶ್ನೆಗಳಿಗೆ ಆನ್ಸರ್ ಕಂಡುಕೊಳ್ಬೇಕು. ಆ ಆನ್ಸರ್ಗಳೇ ನಮ್ಮ ನಂಬರ್ಸ್ ಆಗಿ ಕೆಲಸ ಮಾಡುತ್ತೆ. ಆ ನಂಬರ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇದು ನಂಬರ್ಸ್ ಅನ್ನೋ ಒಂದು ಸಬ್ಜೆಕ್ಟನ್ನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಸೊ ನೆಕ್ಸ್ಟ್ ರೇಷಿಯೋ ಬಗ್ಗೆ ತಿಳ್ಕೋಣ. ಸೊ ನಮ್ಮ ಸಕ್ಸಸ್ಸಿಗೆ ಒಂದು ಡೈರೆಕ್ಷನ್ ತೋರಿಸುವಂಥದ್ದೇ ರೇಷಿಯೋ. ಸೊ ಅಗೇನ್ ನಾವು ಕೂಡ ನಮ್ಮ ರೇಷಿಯೋ ತಿಳ್ಕೊಳ್ಬೇಕು ಆ್ಯಂಡ್ ಆ ರೇಷಿಯೋ ಪ್ರಕಾರ ಕೆಲಸ ಮಾಡಬೇಕು ಆ್ಯಂಡ್ ರೇಷಿಯೋನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಸೊ ರೇಷಿಯೋ ಅಂದ್ರೇನು ಅಂತ ನಾವು ತಿಳ್ಕೋಣ ಫಸ್ಟು. ಅದಾದ ಮೇಲೆ ಆ ರೇಷಿಯೋ ಪ್ರಕಾರ ಕೆಲಸ ಮಾಡೋದಾಗಿರ್ಬೋದು ಆ್ಯಂಡ್ ರೇಷಿಯೋನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂಥದ್ದನ್ನು ಮುಂದೆ ನೋಡೋಣ. ಫಸ್ಟ್ ರೇಷಿಯೋ ಅಂದ್ರೆ ಏನು ಅಂತ ತಿಳ್ಕೋಣ. ಸೊ ಇನ್ ಜನರಲ್ ಆಗಿ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇರೋದೇ 2 ಕೆಲಸಗಳು. ಒಂದು, ನಮ್ಮ ಟೀಮ್ನಲ್ಲಿ ಹೊಸ ಜನರು ಬಿಸ್ನೆಸ್ನ ಶುರು ಮಾಡೋ ಹಾಗೆ ಮಾಡಬೇಕು, ಅಥವಾ ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಹೊಸ ಜಾಯ್ನಿಂಗ್ಸ್ಗಳಾಗ್ತಾ ಇರಬೇಕು ನಮ್ಮ ಟೀಮ್ನಲ್ಲಿ. ಇದು ಒಂದು. ಎರಡನೇದು, ಜಾಯ್ನಿಂಗ್ಸ್ ಆಗಿರುವಂಥ ಜನರು ನಮ್ಮ ಥರ ಬಿಸ್ನೆಸ್ಸಲ್ಲಿ ಸೀರಿಯಸ್ ಆಗಿ ವರ್ಕ್ ಮಾಡೋ ಥರ ಮಾಡಬೇಕು. ಒಂದು, ಹೊಸ ಜನರು ಟೀಮ್ನಲ್ಲಿ ಜಾಯ್ನ್ ಆಗ್ತಿರಬೇಕು. ಎರಡನೇದು, ಜಾಯ್ನಿಂಗ್ ಆದಂಥ ವ್ಯಕ್ತಿಗಳು ರೆಗ್ಯುಲರ್ ಆಗಿ ನಮ್ಮ ಥರ ಬಿಸ್ನೆಸ್ನ ಬಿಲ್ಡ್ ಮಾಡಲಿಕ್ಕೆ, ಬಿಸ್ನೆಸ್ಸಲ್ಲಿ ಇನ್ಕಮ್ನ ತಗೊಳ್ಳಿಕ್ಕೆ ವರ್ಕ್ ಮಾಡಬೇಕು. ಸೊ ಇವೆರಡೇ ಕೆಲಸಗಳು ಇರುವಂಥದ್ದು. ಆ ಎರಡಕ್ಕೂ ಸಂಬಂಧಪಟ್ಟಾಗೆ 2 ರೇಷಿಯೋಸ್ ಬರುತ್ತೆ. ಸೊ ಅದರಲ್ಲಿ ಮೊದಲನೇದು, ಹೊಸ ಜನರು ಜಾಯ್ನಿಂಗ್ಸ್ ಆಗುವಂತಹ ಸಂಬಂಧಪಟ್ಟಾಗಿರುವಂಥ ರೇಷಿಯೋವನ್ನು ರಿಕ್ರೂಟ್ಮೆಂಟ್ ರೇಷಿಯೋ ಅಂತ ಹೇಳ್ತೀವಿ. ನೀವು ಸ್ಲೈಡ್ನಲ್ಲಿ ಗಮನಿಸ್ಬೋದು ರಿಕ್ರೂಟ್ಮೆಂಟ್ ರೇಷಿಯೋ. ಇದು ಒಂದು ಆ್ಯಾವರೇಜ್ ರೇಷಿಯೋ ಅಲ್ಲಿ ಮೆನ್ಷನ್ ಆಗಿರೋದು 10:7:2 ಅಂತೇಳಿ. ಸೊ ಆ್ಯಾವರೇಜ್ ರೇಷಿಯೋ ಅಂತಂದರೆ ಡಿಫ್ರೆಂಟ್ ಕಂಪನಿಗಳನ್ನ ಗಮನಿಸಿ, ಡಿಫ್ರೆಂಟ್ ಕಂಪನಿಗಳಲ್ಲಿರುವಂಥ ಟೀಮ್ಗಳನ್ನ ಗಮನಿಸಿ ಒಂದು ಅಂದಾಜಲ್ಲಿ ಮೆನ್ಷನ್ ಮಾಡಿರುವಂಥ ರೇಷಿಯೋವೇ ಆ್ಯಾವರೇಜ್ ರೇಷಿಯೋ. ಇದೇ ರೇಷಿಯೋ ನಿಮ್ಮದು ಆಗಿರಬೇಕು ಅಂತಿಲ್ಲ. ಇದು ಕಂಪನಿಯಿಂದ ಕಂಪನಿಗೆ, ಟೀಮಿಂದ ಟೀಮಿಗೆ ರೇಷಿಯೋ ವ್ಯತ್ಯಾಸ ಆಗುತ್ತೆ. ಸೊ ಈ ರೇಷಿಯೋ ಪ್ರಕಾರ ಏನು ಅಂತಂದರೆ, 10 ಜನರಿಗೆ ನೀವು ಇನ್ವಿಟೇಷನ್ ಮಾಡಿದ್ರೆ, ಈ ಥರ ಒಂದು ವ್ಯವಸ್ಥೆ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು, ಇಂಥ ಜಾಗಕ್ಕೆ ಸಿಗಿ ಅಂತೇಳಿ ನೀವು ಇನ್ವೈಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಆ ಥರ 10 ಜನರಿಗೆ ನೀವು ಇನ್ವೈಟ್ ಮಾಡಿದ್ರೆ ಒಂದು 7 ಜನ ಬಂದು ಪ್ಲ್ಯಾನ್ ಕೇಳ್ತಾರೆ ಅಂತ ಅಂದ್ಕೊಳ್ಳಿ. ಅಂದರೆ ನಿಮ್ಮ ಕಂಪನಿಯ ಪ್ರೆಸೆಂಟೇಷನ್ನ ತಿಳ್ಕೊಳ್ತಾರೆ. ಸೊ ಆ 7 ಜನ ತಿಳ್ಕೊಂಡಿರೋರಲ್ಲಿ ಒಂದು 2 ಬಿಸ್ನೆಸ್ನ ಶುರು ಮಾಡುವಂಥದ್ದನ್ನೇ 10:7:2 ರೇಷಿಯೋ ಅಂತ ಕರೀತಾರೆ. ಸೊ 10 ಜನಕ್ಕೆ ನೀವು ಇನ್ವೈಟ್ ಮಾಡ್ತೀರಾ, ಅದರಲ್ಲಿ ಕೇವಲ 7 ಜನರು ಬಂದು ಪ್ಲ್ಯಾನ್ನ ಕೇಳ್ತಾರೆ. ಆ ಕೇಳಿದಂಥ 7 ಜನರಲ್ಲಿ 5 ಜನ ನನಗೆ ಬೇಡ ಅಂತೇಳಿ ಬಿಸ್ನೆಸ್ನ ರಿಜೆಕ್ಟ್ ಮಾಡ್ತಾರೆ. ಇನ್ನಿಬ್ಬರು ನಿಮ್ಮ ಜೊತೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನು ರಿಕ್ರೂಟ್ಮೆಂಟ್ ರೇಷಿಯೋ ಅಂತ ಕರಿತೀವಿ. ಇದನ್ನು ಒಂದು ಆ್ಯಾವರೇಜ್ ರೇಷಿಯೋ ಅಂತಲೂ ಕೂಡ ನೀವು ಕರಿಬೋದು. ಉದಾಹರಣೆಗೆ ನಿಮ್ಮ ಟೀಮ್ನಲ್ಲಿ 10 ಜನಕ್ಕೆ ಇನ್ವೈಟ್ ಮಾಡಿದ್ರೆ 5 ಜನ ಬಂದು ಪ್ಲ್ಯಾನ್ ಕೇಳ್ಬೋದು. ಪ್ಲ್ಯಾನ್ ಕೇಳಿದಂಥ 5 ಜನರಲ್ಲಿ 4 ಜನ ಬಿಸ್ನೆಸ್ ಶುರು ಮಾಡ್ಬೋದು. ವಿ ಡೋಂಟ್ ನೋ, ಕಂಪನಿಯಿಂದ ಕಂಪನಿಗೆ, ಟೀಮಿಂದ ಟೀಮಿಗೆ ಈ ರೇಷಿಯೋ ವ್ಯತ್ಯಾಸ ಆಗುತ್ತೆ. ಒಂದು ಅಂದಾಜು ಮೇಲೆ ಈ ರೇಷಿಯೋವನ್ನು ನಾವು ಇಟ್ಟಿರುವಂಥದ್ದು. ಸೊ ನಿಮ್ಮ ರೇಷಿಯೋ ಏನು ಅಂತ ನೀವು ತಿಳ್ಕೊಳ್ಳಿ. ಸೊ ನಿಮ್ಮ ಪ್ರಕಾರ ನೀವು 10 ಜನಕ್ಕೆ ಇನ್ವೈಟ್ ಮಾಡಿದ್ರೆ ಎಷ್ಟು ಜನ ಬಂದು ಪ್ಲ್ಯಾನ್ ಕೇಳ್ತಾರೆ, ಆ್ಯಂಡ್ ಎಷ್ಟು ಜನ ಪ್ಲ್ಯಾನ್ ಕೇಳಿದ್ರೆ ಅದರಲ್ಲಿ ಎಷ್ಟು ಜನ ಜಾಯ್ನಿಂಗ್ ಆಗ್ತಾರೆ. ಸೊ ಇದನ್ನು ತಿಳ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಇನ್ ಜನರಲಿ ಜನರು ನನಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ, ಸೊ ನಾನು 10 ಜನಕ್ಕೆ ಅವಕಾಶ ಕೊಟ್ಟರೆ ಕೇವಲ ಒಬ್ಬರು ಮಾತ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹಂಗಿದ ಮೇಲೆ ನನ್ನ ಜೊತೆ 10 ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಹಂಗಿದ್ರೆ ಏನು ಮಾಡಬೇಕು ಅಂತೇಳಿ. 10 ಜನಕ್ಕೆ ಅವಕಾಶ ಕೊಟ್ಟರೆ ಅಥವಾ ಪ್ರೆಸೆಂಟೇಷನ್ ಕೊಟ್ಟರೆ ಒಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, 10 ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡೋಂಗೆ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು? ಸಿಂಪಲ್. ಈ ಲಾ ಆಫ್ ಆವ್ರೇಜ್ ಅಥವಾ ಈ ರಿಕ್ರೂಟ್ಮೆಂಟ್ ರೇಷಿಯೋ ಗೊತ್ತಿದ್ರೆ ತುಂಬ ಸುಲಭವಾಗಿ ಇದನ್ನು ಆನ್ಸರ್ ಮಾಡ್ಬೋದು. ನೋಡಿ, 10 ಜನಕ್ಕೆ ನೀವು ಪ್ಲ್ಯಾನ್ ಹೇಳಿದ್ರೆ ಒಬ್ಬರು ಬಂದು ಜಾಯ್ನ್ ಆಗ್ತಾ ಇದ್ದಾರೆ ಅಂತಂದರೆ 10 ಜನ ಜಾಯ್ನ್ ಆಗಬೇಕು ಅಂದರೆ 100 ಜನಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕು. ಸಿಂಪಲ್. ನೀವು 100 ಜನಕ್ಕೆ ಪ್ಲ್ಯಾನ್ ಕೊಟ್ಟರೆ ನಿಮ್ಮ ಜೊತೆ 10 ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡೇ ಮಾಡ್ತಾರೆ. ಎಸ್ ಆರ್ನು? ಸೊ ಈ ಒಂದು ಬೇಸಿಕ್ ನಾಲೆಡ್ಜು ನಮ್ಮಲ್ಲಿ ಇರಬೇಕು. ಕ್ಲಿಯರ್? ಸೊ ಇವಾಗ ನಮ್ಮ ರೇಷಿಯೋ ಉದಾಹರಣೆಗೆ 10:7:1 ಇದೆ ಅಂತ ಅನ್ಕೋಣ. ನಮ್ಮ ರೇಷಿಯೋ 10:7:1 ಇದೆ. ಅಂದರೆ 10 ಜನಕ್ಕೆ ಇನ್ವೈಟ್ ಮಾಡಿದ್ರೆ 7 ಜನ ಬಂದು ಪ್ಲ್ಯಾನಿಂಗ್ನ ಕೇಳ್ತಾರೆ. ಆ 7 ಜನ ಕೇಳಿರೋರಲ್ಲಿ ಒಬ್ಬರು ಜಾಯ್ನಿಂಗ್ ಆಗ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಈ ಲಾಜಿಕ್ ಪ್ರಕಾರ ಎವ್ರಿ ಸೇಲಿಗೆ ಇನ್ಕಮ್ ಇದೆ. ಎಷ್ಟು ಇನ್ಕಮ್ ಇದೆ? 1,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಅಂದರೆ ಯಾರೋ ಒಬ್ಬರನ್ನು ನಿಮ್ಮ ಟೀಮ್ನಲ್ಲಿ
₹10,000 ಜಾಯ್ನಿಂಗ್ ಪ್ಯಾಕೇಜ್ ಇದೆ ಅಂತ ಅನ್ಕೊಳ್ಳಿ, ಅಥವಾ ಒಂದು ₹10,000 ವರ್ತ್ ಪ್ರಾಡಕ್ಟ್ಸನ್ನು ನೀವು ಪರ್ಚೇಸ್ ಮಾಡಿಸಿದ್ರೆ ಒಂದು ಅಂದಾಜು ನಿಮಗೆ ಒಂದು ₹1,000 ಆದಾಯ ಇದೆ ಅಂತ ಅನ್ಕೋಣ. ಓಕೆ, ₹10,000 ನೀವು ಬಿಸ್ನೆಸ್ನ ನಿಮ್ಮ ಟೀಮ್ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಡೆಯಿಂದ ಮಾಡಿಸಿದ್ರೆ ನಿಮಗೆ ₹1,000 ಇನ್ಕಮ್ ಇದೆ ಅಂತ ಅನ್ಕೊಳ್ಳಿ. ಸೊ 10:7:1 ಪ್ರಕಾರ 10 ಜನಕ್ಕೆ ನೀವು ಇನ್ವೈಟ್ ಮಾಡಿದ್ರೆ 7 ಜನ ಬಂದು ಪ್ಲ್ಯಾನ್ ಕೇಳ್ತಾರೆ. 7 ಜನ ಪ್ಲ್ಯಾನ್ ಕೇಳಿದ್ರೆ ಒಬ್ಬರು ಜಾಯ್ನಿಂಗ್ ಆಗ್ತಾರೆ. ಸೊ ಅಲ್ಲಿಗೆ ಒಬ್ಬರು ಜಾಯ್ನಿಂಗ್ ಆದರೆ ₹10,000 ಬಿಸ್ನೆಸ್ನ ಮಾಡಿದ್ದಾರೆ, ಅಥವಾ ₹10,000 ಬಿಸ್ನೆಸ್ನ ಕೊಟ್ಟಿದ್ದಾರೆ ನಿಮಗೆ, ₹10,000 ವ್ಯಾಪಾರ ಮಾಡಿದ್ದಾರೆ, ಅಥವಾ ₹10,000 ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ನಿಮಗೆ ಅದು 1 ಜಾಯ್ನಿಂಗ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಆ 1 ಜಾಯ್ನಿಂಗ್ ಆಗಿದ್ದು ಯಾವಾಗ? 7 ಜನಕ್ಕೆ ಪ್ರೆಸೆಂಟೇಷನ್ ಕೊಟ್ಟಾಗ ಅಲ್ವಾ? ಸೊ 7 ಜನಕ್ಕೆ ಪ್ರೆಸೆಂಟೇಷನ್ ಕೊಟ್ಟಿದ್ದಕ್ಕೆ ಒಬ್ಬರು ಜಾಯ್ನಿಂಗ್ ಆಗಿದ್ದಾರೆ. ಸೊ ಇದರ ಅರ್ಥ ಆ 1 ಜಾಯ್ನಿಂಗಿಗೆ ನಿಮಗೇನು ₹1,000 ಬಂತಲ್ಲ, ಅದನ್ನು ಡಿವೈಡೆಡ್ ಬೈ 7 ಮಾಡಿದರೆ ₹142 ಬರುತ್ತೆ. ಅಂದರೆ ನೀವು ಕೊಡುವಂಥ ಪ್ರತಿಯೊಂದು ಪ್ರೆಸೆಂಟೇಷನ್ಗೂ ಇನ್ಕಮ್ ಬರುತ್ತೆ ಅಂತ ಅದರ ಅರ್ಥ. ಸೊ ತುಂಬ ಜನಕ್ಕೆ ಈ ಒಂದು ಪಾಯಿಂಟ್ ತುಂಬ ಅದ್ಭುತವಾದಂಥ ಪಾಯಿಂಟ್ ಅಂತ ಅನಿಸುತ್ತೆ, ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ. ಸೊ ನೀವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು, ನನ್ನ ಕಂಪನಿಯಲ್ಲಿ ಪ್ರತಿಯೊಂದು ಪ್ರೆಸೆಂಟೇಷನ್ಗೂ ಇನ್ಕಮ್ ಬರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿದರೆ ಅದರಿಂದ ನನಗೆ ದುಡ್ಡು ಬರುತ್ತೆ ಅಂತೇಳಿ. ಎಕ್ಸ್ಪ್ಲೇನ್ ಮಾಡೋದ್ರಿಂದನೂ ದುಡ್ಡು, ಪ್ರೆಸೆಂಟೇಷನ್ ಕೊಟ್ಟರು ಕೂಡ ದುಡ್ಡು. ಸೊ ಇದರ ಅರ್ಥ 10:7:1 ಪ್ರಕಾರ 10 ಜನಕ್ಕೆ ಇನ್ವಿಟೇಷನ್ ಮಾಡಿದರೆ 7 ಜನ ಬಂದು ಪ್ರೆಸೆಂಟೇಷನ್ ಕೇಳ್ತಾರೆ. 7 ಜನ ಬಂದು ಪ್ರೆಸೆಂಟೇಷನ್ ಕೇಳಿದ್ರೆ ಅದರಲ್ಲಿ ಒಬ್ಬರು ಜಾಯ್ನಿಂಗ್ ಆಗ್ತಾರೆ. ಸೊ ಆ 1 ಜಾಯ್ನಿಂಗ್ ಆಗಿದ್ದಕ್ಕೆ ನಿಮಗೆ ₹1,000 ಬಂತು ಅಂತ ಅನ್ಕೊಳ್ಳಿ. ಒಂದು ₹10,000 ವ್ಯಾಪಾರ ಮಾಡಿದ್ದಾರೆ ಅವರು ಅಂತ ಅನ್ಕೊಳ್ಳಿ, ಅದರಿಂದ ನಿಮಗೆ ₹1,000 ಬಂತು. ಇಂಡೈರೆಕ್ಟ್ಲಿ ಆ ₹1,000 ಬಂದಿದ್ದು ಯಾವುದಕ್ಕೆ? 7 ಜನಕ್ಕೆ ಪ್ರೆಸೆಂಟೇಷನ್ ಕೊಟ್ಟಿದ್ದಕ್ಕಲ್ವಾ? ಸೊ ನೀವು 7 ಜನಕ್ಕೆ ಪ್ರೆಸೆಂಟೇಷನೇ ಕೊಟ್ಟಿಲ್ಲ ಅಂದರೆ ಒಂದು ಜಾಯ್ನಿಂಗ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿಗೆ ಎವ್ರಿ ಪ್ರೆಸೆಂಟೇಷನ್ ಮ್ಯಾಟ್ರ್ ಆಗುತ್ತೆ. ಸೊ ಅಲ್ಲಿಗೆ ಪ್ರತಿ ಪ್ರೆಸೆಂಟೇಷನಿಗೂ ಕೂಡ ನೀವು ಇನ್ಕಮ್ನ ಡಿವೈಡ್ ಮಾಡಿದರೆ 1,000 ಡಿವೈಡ್ ಬೈ 7 ಅಂದರೆ ಎವ್ರಿ ಪ್ರೆಸೆಂಟೇಷನ್ ನಿಮಗೆ ₹142 ಬರುತ್ತೆ ಅಂತೇಳಿ. ಇದೆಲ್ಲ ಮಜಾ. ಪ್ರತಿ ಇನ್ವಿಟೇಷನಿಗೂ ದುಡ್ಡು ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನೀವು ಪ್ಲಾನಿಂಗ್ ಮಾಡ್ಕೊಳ್ಬೋದು. ನೋಡಿ, 10 ಇನ್ವಿಟೇಷನ್ ಮಾಡಿದ್ದಕ್ಕೆ 7 ಜನ ಬಂದು ಪ್ರೆಸೆಂಟೇಷನ್ ಕೇಳಿದ್ದು, 7 ಜನ ಬಂದು ಪ್ರೆಸೆಂಟೇಷನ್ ಕೇಳಿದ್ದಕ್ಕೆ ಒಬ್ಬರು ಜಾಯ್ನಿಂಗ್ ಆಗಿದ್ದು. ಆ ಒಬ್ಬ ವ್ಯಕ್ತಿ ₹10,000 ವ್ಯಾಪಾರ ಮಾಡಿದ್ದಕ್ಕೆ ನಿಮ್ಗೆ ₹1,000 ಬಂತು. ಇಂಡೈರೆಕ್ಟ್ಲಿ 10 ಇನ್ವಿಟೇಷನ್ ಮಾಡಿದ್ದಕ್ಕೆ ಅಲ್ಲ ಒಂದು ಜಾಯ್ನಿಂಗ್ ಆಗಿದ್ದು. ಸೊ ಅಲ್ಲಿ 1,000 ಡಿವೈಡ್ ಬೈ 10 ಮಾಡಿದರೆ ಪ್ರತಿ ಇನ್ವಿಟೇಷನ್ ನಿಮ್ಗೆ ₹100 ಬರುತ್ತೆ ಅಂತೇಳಿ. ಸೊ ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ ಟೀಮ್ನಲ್ಲಿ, ನಿಮ್ಮ ಕಂಪನಿಯಲ್ಲಿ ನೀವು ಎಷ್ಟು ಜನಕ್ಕೆ ಇನ್ವಿಟೇಷನ್ ಮಾಡಿದ್ರೆ ಎಷ್ಟು ಜನ ಬಂದು ಪ್ರೆಸೆಂಟೇಷನ್ ಕೇಳ್ತಾರೆ, ಆ್ಯಂಡ್ ಎಷ್ಟು ಜನ ಬಂದು ಪ್ರೆಸೆಂಟೇಷನ್ ಕೇಳಿದ್ರೆ ಎಷ್ಟು ಜಾಯ್ನಿಂಗ್ಸ್ ಆಗುತ್ತೆ, ಆ್ಯಂಡ್ ಆ ಜಾಯ್ನಿಂಗ್ಸಿಗೆ ನಿಮ್ಗೆ ಏನು ಇನ್ಕಮ್ ಬರುತ್ತೆ, ಆ ಇನ್ಕಮನ್ನು ಡಿವೈಡ್ ಬೈ ನೀವು ಎಷ್ಟು ಜನಕ್ಕೆ ಪ್ರೆಸೆಂಟೇಷನ್ ಕೊಟ್ಟರೆ ಅದನ್ನು ಡಿವೈಡ್ ಮಾಡಿದ್ರೆ ಪರ್ ಪ್ರೆಸೆಂಟೇಷನ್ನಿಗೆ ನಿಮ್ಗೆ ಎಷ್ಟು ದುಡ್ಡು ಸಿಗುತ್ತೆ ಅನ್ನೋದು ಲೆಕ್ಕಾಚಾರ ಸಿಗುತ್ತೆ. ಆ್ಯಂಡ್ ನಿಮ್ಗೇನು ಇನ್ಕಮ್ ಸಿಗುತ್ತೆ ಅದನ್ನು ಡಿವೈಡ್ ಬೈ 10 ಮಾಡಿದರೆ ಪರ್ ಇನ್ವಿಟೇಷನಿಗೆ ನೀವು ಎಷ್ಟು ಇನ್ಕಮ್ ಬರುತ್ತೆ ಅಂತೇಳಿ ನಿಮಗೆ ಲೆಕ್ಕ ಸಿಗುತ್ತೆ. ಸೊ ಇದರ ಅರ್ಥ ಪ್ರತಿ ಫೋನ್ ಕಾಲಿಗೆ, ಪ್ರತಿ ಇನ್ವಿಟೇಷನಿಗೆ, ಪ್ರತಿ ಪ್ರೆಸೆಂಟೇಷನಿಗೆ ನಿಮಗೆ ದುಡ್ಡು ಬರುತ್ತೆ ಈ ಫಾರ್ಮುಲಾ ಪ್ರಕಾರ. ಎಷ್ಟು ಅದ್ಭುತವಾಗಿದೆ ಅಲ್ವಾ? ಅಂದರೆ ನಮಗೇನು ಅರ್ಥ ಆಗಿರುತ್ತೆ ಅಂತ ಅಂದರೆ, ಬಿಸ್ನೆಸ್ ಮಾಡುವಾಗ ನಮ್ಮ ಟೀಮ್ನಲ್ಲಿ ಜನ ಜಾಯ್ನ್ ಆದರೆ ಅಷ್ಟೇ ನಮಗೆ ಇನ್ಕಮ್. ಜನ ನಮಗೆ ಬಿಸ್ನೆಸ್ ಕೊಟ್ಟರೆ ಮಾತ್ರ ಇನ್ಕಮ್. ಪ್ರೆಸೆಂಟೇಷನ್ ಕೊಡೋದಕ್ಕೆ ದುಡ್ಡು ಬರಲ್ಲ, ಇನ್ವಿಟೇಷನ್ ಮಾಡಿದರೆ ದುಡ್ಡು ಬರಲ್ಲ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಈ ಒಂದು ರಿಕ್ರೂಟ್ಮೆಂಟ್ ರೇಷಿಯೋವನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ, ಬರೀ ಅವ್ರು ಜಾಯ್ನಿಂಗ್ ಆಗೋದ್ರಿಂದ ಅಷ್ಟೇ ಅಲ್ಲ, ನಾವು ಕೊಡುವಂಥ ಪ್ರತಿಯೊಂದು ಪ್ರೆಸೆಂಟೇಷನ್ಗೂ ದುಡ್ಡಿದೆ, ಪ್ರತಿಯೊಂದು ಇನ್ವಿಟೇಷನ್ಗೂ ಕೂಡ ದುಡ್ಡಿದೆ. ಸೊ ಹಾಗಾಗಿ ಅತಿ ಹೆಚ್ಚು ದುಡ್ಡು ಮಾಡಬೇಕಾ, ಅತಿ ಹೆಚ್ಚು ಇನ್ವಿಟೇಷನ್ಸ್ ಮಾಡಿ. ಪ್ರತಿ ಇನ್ವಿಟೇಷನ್ಗೆ ದುಡ್ಡಿದೆ ಅಂತಂದರೆ ಯಾಕೆ ನಾವು ಜಾಸ್ತಿ ಇನ್ವಿಟೇಷನ್ಸ್ ಮಾಡಬಾರ್ದು? ಎಸ್ ಆರ್ನು? ಅದೇ ಥರ ಪ್ರತಿಯೊಂದು ಪ್ರೆಸೆಂಟೇಷನ್ಸಿಗೆ ನಮ್ಗೆ ದುಡ್ಡಿದೆ ಅಂತ ಅಂದರೆ ಯಾಕೆ ನಾವು ಜಾಸ್ತಿ ಪ್ರೆಸೆಂಟೇಷನ್ಸ್ಗಳನ್ನ ಮಾಡಬಾರ್ದು? ಸೊ ಅತಿ ಹೆಚ್ಚು ಇನ್ವಿಟೇಷನ್ಸ್ ಮಾಡಿದ್ರೇ ಅತಿ ಹೆಚ್ಚು ಪ್ರೆಸೆಂಟೇಷನ್ಸ್ ಆಗೋದು, ಅತಿ ಹೆಚ್ಚು ಪ್ರೆಸೆಂಟೇಷನ್ಸ್ ಆದ್ರೇ ಅತಿ ಹೆಚ್ಚು ಜಾಯ್ನಿಂಗ್ಸ್ ಆಗುವಂಥದ್ದು, ಅತಿ ಹೆಚ್ಚು ಜಾಯ್ನಿಂಗ್ಸ್ ಆದ್ರೇ ಅತಿ ಹೆಚ್ಚು ಜನ ನಿಮ್ಮ ಟೀಮ್ನಲ್ಲಿ ಬಿಸ್ನೆಸ್ನ ಬಿಲ್ಡ್ ಮಾಡುವಂಥದ್ದು, ನಿಮ್ಮಂಗೆ ಲೀಡರ್ಸ್ಗಳಾಗುವಂಥದ್ದು, ಅದರಿಂದ ಯೂಜ್ ಇನ್ಕಮ್ ನಿಮಗೆ ಬರುವಂಥದ್ದು. ಎಸ್ ಆರ್ನು? ಸೊ ಹಾಗಾಗಿ ಅತಿ ಹೆಚ್ಚು ಇನ್ವಿಟೇಷನ್ಸ್ ಮಾಡಿ, ಅತಿ ಹೆಚ್ಚು ಪ್ರೆಸೆಂಟೇಷನ್ಸ್ಗಳನ್ನ ತಗೊಳ್ಳಿ. ನೀವು ಅದ್ಭುತವಾಗಿ ಮಾತಾಡೋ ಹಾಗೆ ನೀವು ಆಗಬೇಕು ಅಂತ ಅಂದರೆ, ಒಳ್ಳೆ ಪ್ರೆಸೆಂಟರ್ ಆಗಬೇಕು, ಒಳ್ಳೆ ಕಮ್ಯುನಿಕೇಟರ್ ನೀವು ಆಗಬೇಕು ಅಂತ ಅಂದರೆ, ಅತಿ ಹೆಚ್ಚು ಪ್ರೆಸೆಂಟೇಷನ್ಸ್ಗಳನ್ನ ನೀವು ತೊಗೊಂಡಾಗ ಮಾತ್ರ ಒಂದು ಅದ್ಭುತವಾದಂಥ ಪ್ರೆಸೆಂಟರ್ ನೀವು ಆಗ್ಲಿಕ್ಕೆ ಸಾಧ್ಯ. ಎಸ್ ಆರ್ನು? ಆಮ್ ಐ ರೈಟ್? ಕರೆಕ್ಟ್ ಅಲ್ವಾ? ಸೊ ನೀವು ಅತಿ ಹೆಚ್ಚು ಪ್ರೆಸೆಂಟೇಷನ್ ತೊಗೊಳ್ಳೇ ಇಲ್ಲ ಅಂತಂದರೆ ನೀವು ಅದ್ಭುತವಾಗಿ ಕಮ್ಯುನಿಕೇಷನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕಾಗಲ್ಲ, ಈ ಬಿಸ್ನೆಸ್ಸಲ್ಲಿ ನೀವು ಹಿಂದೆ ಉಳಿತೀರ. ಸೊ ಹಂಗಾಗಿ ಇವತ್ತಿನ ಕಾರ್ಯಕ್ರಮದ ಒಂದು ಇಂಪಾರ್ಟೆಂಟ್ ಸಲಹೆ ನಿಮ್ಗಳಿಗೆ, ಅತಿ ಹೆಚ್ಚು ಇನ್ವಿಟೇಷನ್ಸ್ಗಳನ್ನ ಮಾಡಿ, ಅತಿ ಹೆಚ್ಚು ಪ್ರೆಸೆಂಟೇಷನ್ಸ್ಗಳನ್ನ ತೊಗೊಳ್ಳಿ. ಬೈ ಡಿಫಾಲ್ಟ್ ನಿಮ್ಮ ಟೀಮ್ನಲ್ಲಿ ಹೊಸದಾಗಿ ಜಾಯ್ನಿಂಗ್ ಆಗೋರ ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಿಮ್ಮ ಥರ ಬಿಸ್ನೆಸ್ನ ಸೀರಿಯಸ್ ಆಗಿ ತೊಗೊಳ್ಳುವಂಥವ್ರ ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವೆರಡು ಕೆಲಸವನ್ನು ನೀವು ಮಾಡಿದರೆ, ಯಾವುದು? ಇನ್ವಿಟೇಷನ್ಸ್ ಆ್ಯಂಡ್ ಪ್ರೆಸೆಂಟೇಷನ್ಸ್. ಇನ್ನು ಎರಡನೇದು ಆ್ಯಕ್ಟಿವಿಟಿ ರೇಷಿಯೋ. ಇದು ಬಿಸ್ನೆಸ್ನ ಜನ ನಿಮ್ಮ ಜೊತೆ ನಿಮ್ಮ ಥರ ಬಿಲ್ಡ್ ಮಾಡಲಿಕ್ಕೆ ಇರುವಂಥ ಒಂದು ರೇಷಿಯೋ. ಸೊ ಇದ್ರ ಪ್ರಕಾರ ಏನು ಅಂದರೆ, 10 ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಅಂದರೆ 10 ಜನ ನಿಮ್ಮ ಟೀಮ್ನಲ್ಲಿ ಜಾಯ್ನಿಂಗ್ ಆಗಿದ್ದಾರೆ ದುಡ್ಡು ಕೊಟ್ಟು ಒಂದು ₹10,000 ಅಂತ ಅನ್ಕೊಳ್ಳಿ. ಸೊ ಅದರಲ್ಲಿ
ಒಂದು 5 ಜನ ನಿಮ್ಮ ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಿಗೆ ಬಂದು ಅಟೆಂಡ್ ಆಗ್ತಾರೆ ಅಂತ ಅನ್ಕೊಳ್ಳಿ. ಇನ್ನೊಂದು 5 ಜನ ನೀವು ಏನೇ ಮಾಡಿದ್ರು ಟ್ರೈನಿಂಗ್ಸಿಗೆ ಬರೋದೇ ಇಲ್ಲ. ಸೊ 5 ಜನ ಟ್ರೈನಿಂಗ್ ಬಂದಿರೋರಲ್ಲಿ ಒಂದಿಬ್ಬರು ಪ್ರಾಡಕ್ಟನ್ನು ಅಷ್ಟೇ ತೊಗೊಳ್ತಾ ಇರ್ತಾರೆ. ಇನ್ನೊಬ್ರಿಗೆ ರೆಕಮೆಂಡ್ ಮಾಡೋದಾಗಿರ್ಬೋದು, ಇನ್ನೊಬ್ಬರಿಗೆ ರೆಫರ್ ಮಾಡೋದಾಗಿರ್ಬೋದು, ಅದನ್ನು ಮಾಡ್ತಿರಲ್ಲ. ಕೇವಲ ಒಬ್ಬರು ಕೇವಲ ಒಂದೇ ವ್ಯಕ್ತಿ ನಿಮ್ಮ ಥರ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನ್ಕೊಳ್ಳಿ ಬಿಸ್ನೆಸ್ನ. ಸೊ ಇದು ಕೂಡ ಒಂದು ಆ್ಯಾವರೇಜ್ ರೇಷಿಯೋ. ಇದು ಡಿಫ್ರೆಂಟ್ ಕಂಪನಿಗಳನ್ನ ಗಮನಿಸಿ, ಡಿಫ್ರೆಂಟ್ ಟೀಮ್ಗಳನ್ನ ಗಮನಿಸಿ ಒಂದು ಆ್ಯಾವರೇಜ್ ರೇಷಿಯೋ ಮಾಡಿರುವಂಥದ್ದು. ಅಂದರೆ 10 ಜನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಅದೊಂದು 5 ಜನ ರೆಗ್ಯುಲರ್ ಟ್ರೈನಿಂಗ್ಸ್ಗಳಿಗೆ ಬರ್ತಾರೆ. ಯಾವುದೇ ಟ್ರೈನಿಂಗ್ಸ್ಗಳಿರಲಿ ಆ ಒಂದು ಟ್ರೈನಿಂಗ್ಸಿಗೆ ಬರ್ತಾರೆ ಕಂಪನಿದು. ಅದರ ಒಂದು 2 ಜನ ಬರೀ ಪ್ರಾಡಕ್ಟ್ನ ತೊಗೊಳ್ಳುವಂಥ ಕಸ್ಟಮರ್ಸ್ ಕ್ರಿಯೇಟ್ ಆಗ್ತಾರೆ. ಜಸ್ಟ್ ಒಬ್ಬರು ಮಾತ್ರ ನಿಮ್ಮ ಥರ ಸೀರಿಯಸ್ ಆಗಿ ಬಿಸ್ನೆಸ್ನ ಬಿಲ್ಡ್ ಮಾಡ್ತಾರೆ ಅಂತ. ಸೊ ಇದು ಒಂದು ಆವರೇಜ್ ರೇಷಿಯೋ. ಸೊ ನಿಮ್ಮ ರೇಷಿಯೋ ಏನು ಅನ್ನೋದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಸೊ ವಾಟ್ ಈಸ್ ಯುವರ್ ರೇಷಿಯೋ? ಸೊ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಅದನ್ನು ಚೆಕ್ ಮಾಡ್ಕೊಂಡಾಗ ಮಾತ್ರ ಸೊ ನಿಮಗೊಂದು ಅಂದಾಜು ಸಿಗುತ್ತೆ. ನಂತರ ನನ್ನ ಟೀಮ್ನಲ್ಲಿ ಒಂದು 10 ಜನರನ್ನು ಸೀರಿಯಸ್ ಆಗಿ ವರ್ಕ್ ಮಾಡುವಾಗ ಮಾಡಬೇಕು ಅಂದರೆ ಎಷ್ಟು ಜಾಯ್ನಿಂಗ್ಸ್ ನಾನು ತೆಗಿಬೇಕು ಅಂತ. ಸೊ ಉದಾಹರಣೆಗೆ ನೀವು 10 ಜನರನ್ನ ಜಾಯ್ನಿಂಗ್ ಮಾಡಿಸಿದ್ರೆ ನಿಮ್ಮ ಥರ ಒಬ್ಬ ವ್ಯಕ್ತಿ ಸೀರಿಯಸ್ ಆಗಿ ರೆಡಿ ಆಗ್ತಾರೆ ನಿಮ್ಮ ಟೀಮ್ನಲ್ಲಿ ಅಂತ ಅಂದರೆ, ಲೆಟ್ಸ್ ಇಮ್ಯಾಜಿನ್ ನಿಮ್ಮ ಥರ ಒಂದು 10 ಜನರನ್ನ ರೆಡಿ ಮಾಡಬೇಕು ಅಂದರೆ, ನಿಮ್ಮ ಥರ ಒಂದು 10 ಜನರನ್ನ ಸೀರಿಯಸ್ ಆಗಿ ವರ್ಕ್ ಮಾಡೋಂಗೆ ಮಾಡಬೇಕು ಅಂದರೆ ಎಷ್ಟು ಜಾಯ್ನಿಂಗ್ಸ್ನ ಮಾಡಿಸ್ಬೇಕು? ಸೊ ಅದರ ಅರ್ಥ 100 ಜನರನ್ನ ಜಾಯ್ನಿಂಗ್ ಮಾಡಿಸ್ಬೇಕು ಅಂತೇಳಿ. 100 ಜನರನ್ನ ಜಾಯ್ನಿಂಗ್ ಮಾಡಿಸ್ಬೇಕು ಅಂತೇಳಿ. ಸೊ ಯಾಕಂದರೆ 10 ಜನ ಜಾಯ್ನಿಂಗ್ ಮಾಡಿಸಿದ್ರೆ ಒಬ್ಬರು ಸೀರಿಯಸ್ ಆಗಿ ನಿಮ್ಮ ಥರ ರೆಡಿ ಆಗ್ತಾರೆ. ಸೊ ಅಲ್ಲಿಗೆ 10 ಜನ ಸೀರಿಯಸ್ ಆಗಿರೋವಂಥವ್ರನ್ನ ಹುಟ್ಟಾಕ್ಬೇಕು ನಮ್ಮ ಟೀಮ್ನಲ್ಲಿ ಅಂತಂದರೆ 100 ಜಾಯ್ನಿಂಗ್ ಮಾಡಿಸಿ. ಅದೇ 100 ಜನ ನಿಮ್ಮ ಥರ ಸೀರಿಯಸ್ ಆಗಿ ವರ್ಕ್ ಮಾಡೋರನ್ನ ರೆಡಿ ಮಾಡಬೇಕು ಅಂದರೆ 1000 ಜನರನ್ನ ಜಾಯ್ನಿಂಗ್ ಮಾಡಿಸಿ. ಸೊ ಇದೇನೇ ಆ್ಯಕ್ಟಿವಿಟಿ ರೇಷಿಯೋ ಅಂತ ಕರಿತೀವಿ. ಸೊ ರೆಕ್ರೂಟ್ಮೆಂಟ್ ರೇಷಿಯೋ ಆಗಿರ್ಬೋದು, ಆ್ಯಕ್ಟಿವಿಟಿ ರೇಷಿಯೋ ಆಗಿರ್ಬೋದು, ಇದನ್ನು ನೀವು ತಿಳ್ಕೊಳ್ಬೇಕು ಆ್ಯಂಡ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಂದ್ರೆ ಏನು? ಈಗ 10 ಜನಕ್ಕೆ ಇನ್ವೈಟ್ ಮಾಡಿದ್ರೆ ಒಂದು 5 ಜನ ಬಂದು ಪ್ರೆಸೆಂಟೇಷನ್ ಕೇಳಲಿಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಒಬ್ಬರು ಜಾಯ್ನಿಂಗ್ ಆಗ್ತಾರೆ ಅಂತ ಅನ್ಕೊಳ್ಳಿ. ಸೊ 10 ಜನಕ್ಕೆ ಇನ್ವೈಟ್ ಮಾಡಿದ್ರೆ ಯಾಕೆ 8 ಜನ ಬರೋಂಗೆ ಮಾಡಬಾರ್ದು ಪ್ರೆಸೆಂಟೇಷನ್ ಕೇಳಲಿಕ್ಕೆ? ಹಂಗೆ ಮಾಡಬೇಕು ಅಂತ ಅಂದರೆ ನಿಮ್ಮ ಇನ್ವಿಟೇಷನ್ ಇನ್ನೂ ಬ್ಯೂಟಿಫುಲ್ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೀವು ಕಲಿಬೇಕಾಗತ್ತೆ. ಅದ್ರ ಕಡೆ ನೀವು ಗಮನ ಹರಿಸ್ಬೇಕು. ಅದೇ ಥರ 7 ಜನಕ್ಕೆ ಪ್ರೆಸೆಂಟೇಷನ್ ಕೊಟ್ಟರೆ ಯಾಕೆ ಒಬ್ಬರೇ ಜಾಯ್ನಿಂಗ್ ಆಗಬೇಕು? ಒಂದು 3 ಜನ ನಿಮ್ಮ ಕಂಪ್ನಿಯಲ್ಲಿ ಜಾಯ್ನಿಂಗ್ ಆಗೋ ಥರ ಒಂದು ಅದ್ಭುತವಾದ ಪ್ರೆಸೆಂಟೇಷನ್ ನೀವು ಕೊಟ್ಟರೆ, ಆ ಥರದೊಂದು ಪ್ರೆಸೆಂಟೇಷನ್ ನೀವು ಕಲ್ತ್ರೆ, ಅಂದರೆ ನಿಮ್ಮ ರೇಷಿಯೋ ಏನಿದೆ ಆ ರೇಷಿಯೋಗೆ ಸೀಮಿತ ಆಗಬೇಡಿ. ಆ ರೇಷಿಯೋನು ಕೂಡ ಇನ್ಕ್ರೀಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಈಗ 10 ಜನ ಜಾಯ್ನಿಂಗ್ ಆದರೆ ಒಬ್ಬರು ಸೀರಿಯಸ್ ಆಗಿ ನಿಮ್ಮ ಜೊತೆ ಉಳಿತಾರೆ ಬಿಸ್ನೆಸ್ನಲ್ಲಿ ಅಂತ ನಾನೊಂದು ಅಂದಾಜು ಹೇಳಿದೆ, ಒಂದು ಅಂದಾಜು ರೇಷಿಯೋ ಹೇಳಿದೆ. ಯಾಕದು 10:1 ಆಗಬೇಕು? ಅಂದರೆ 10 ಜನ ನಿಮ್ಮ ಟೀಮ್ನಲ್ಲಿ ಜಾಯ್ನಿಂಗ್ ಆದರೆ ಒಬ್ಬರೇ ಯಾಕೆ ಉಳಿಬೇಕು? ಒಂದು 3 ಜನ ಉಳಿಯೋಂಗೆ ಯಾಕೆ ಮಾಡಬಾರ್ದು? ಪ್ರಯತ್ನ ಮಾಡೋದ್ರಾಗತ್ತಲ್ವಾ? 10 ಜನ ಜಾಯ್ನಿಂಗ್ ಆದರೆ ನಿಮ್ಮ ಜೊತೆ ಕನಿಷ್ಠ 3 ಜನ ಉಳ್ಕೊಳ್ಳೋ ಹಂಗೆ ಏನು ಮಾಡಬೇಕು ಅನ್ನೋದ್ರ ಕಡೆ ನೀವು ಫೋಕಸ್ ಮಾಡಿದ್ರೆ, ಅದಕ್ಕೆ ಸಂಬಂಧಪಟ್ಟಂಥ ಆಕ್ಟಿವಿಟೀಸ್ಗಳು ನೀವು ಮಾಡಿದರೆ ಬೈ ಡಿಫಾಲ್ಟ್ ನಿಮ್ಮ ರೇಷಿಯೋ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಫಸ್ಟ್ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದೆ ಬಿಗಿನಿಂಗಲ್ಲಿ, ಕಾರ್ಯಕ್ರಮದ ಬಿಗಿನಿಂಗಲ್ಲಿ. ಅಂದರೆ ನೀವೆಷ್ಟು ಪ್ರೆಸೆಂಟೇಷನ್ಸ್ ತೊಗೊಳ್ತಾ ಇದ್ದೀರಾ, ಕಾಂಟ್ಯಾಕ್ಟ್ ಲಿಸ್ಟ್ ಎಷ್ಟು ಮಾಡಿದ್ದೀರಿ, ಈ ಥರ ಒಂದಿಷ್ಟು ಪ್ರಶ್ನೆಗಳು ಕೇಳಿದೆ. ಅದು ಆ್ಯಕ್ಚುಲಿ ನಿಮ್ಮ ನಂಬರ್ಸ್. ಸೊ ನಿಮ್ಮ ನಂಬರ್ಸ್ ಏನು ಅಂತ ತಿಳ್ಕೊಳ್ಬೇಕು, ನಿಮ್ಮ ರೇಷಿಯೋಸ್ ಏನು ಅಂತ ತಿಳ್ಕೊಳ್ಬೇಕು. ಆ ರೇಷಿಯೋಸಲ್ಲಿ 2 ಬರುತ್ತೆ, ಒಂದು ಆ್ಯಕ್ಟಿವಿಟಿ ರೇಷಿಯೋ, ಇನ್ನೊಂದು ರಿಕ್ರೂಟ್ಮೆಂಟ್ ರೇಷಿಯೋ. ಸೊ ಅದನ್ನು ತಿಳ್ಕೊಳ್ಬೇಕು, ಅದಕ್ಕೆ ತಕ್ಕಂಗೆ ಕೆಲಸ ಮಾಡಬೇಕು, ಆ ರೇಷಿಯೋಗೆ ತಕ್ಕಂಗೆ ಕೆಲಸ ಮಾಡಬೇಕು, ಆ್ಯಂಡ್ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸ್ಬೇಕು. ಸೊ ಈ ರೇಷಿಯೋ ಬಗ್ಗೆ ತಿಳ್ಕೊಂಡ್ರೆ ಮಜಾ ಏನಂದರೆ ಎಲ್ಲೂ ಕೂಡ ಬೇಜಾರೇ ಆಗಲ್ಲ. ನೀವು 10 ಇನ್ವಿಟೇಷನ್ ಮಾಡಿದರೆ ಒಂದು 5 ಜನ ಬಂದು ಪ್ಲ್ಯಾನ್ ಕೇಳ್ತಾರೆ ಅಂತಂದರೆ ತಲೆನೇ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ, ಇನ್ನು 5 ಜನ ಯಾಕೆ ಪ್ಲ್ಯಾನಿಂಗ್ ಕೇಳಲಿಕ್ಕೆ ಬರಲಿಲ್ಲ ಅಂತ. ಯಾಕಂದರೆ ನಿಮ್ಮ ರೇಷಿಯೋ ಗೊತ್ತಿರುತ್ತೆ. ಸೊ ಹಂಗಾಗಿ ನೀವು ವರಿನೇ ಮಾಡಲ್ಲ. ಆ್ಯಂಡ್ 5 ಜನ ಪ್ಲಾನಿಂಗ್ ಕೇಳಿರೋದ್ರಲ್ಲಿ ಒಬ್ಬರು ಜಾಯ್ನಿಂಗ್ ಆಗ್ತಾರೆ ಅಂದರೆ ಇನ್ಯಾಕೆ 4 ಜನ ಆಗಲಿಲ್ಲ ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಿಮ್ಗೆ ರೇಷಿಯೋ ಗೊತ್ತಿರುತ್ತೆ. ಸೊ ಯಾರಿಗೆ ಅವ್ರವ್ರ ರೇಷಿಯೋ ಗೊತ್ತಿರುತ್ತೆ ಅವ್ರು ಯಾವತ್ತೂ ಕೂಡ ಬೇಜಾರಾಗಲ್ಲ ಬಿಸ್ನೆಸ್ಸಲ್ಲಿ ಜನ ರಿಜೆಕ್ಟ್ ಮಾಡಿದ್ರೆ. ಯಾಕಂದರೆ ಅವ್ರ ರೇಷಿಯೋ ಪ್ರಕಾರ ಅವ್ರು ಕೆಲಸ ಮಾಡ್ತಿರ್ತಾರೆ. ಎಲ್ಲ ಬಿಸ್ನೆಸ್ಗಳು ರನ್ ಆಗೋದೇ ಹಾಗೆ. ಇವತ್ತು ಒಂದು ಹ್ಯುಂಡೈ ಶೋರೂಮ್ ಏನಿದೆ, ಕಾರ್ ಶೋರೂಮು, ಅಲ್ಲಿಗೆ ದಿನ 100 ಜನ ಬರ್ತಾರೆ. ಬಂದಿರೋರೆಲ್ಲರೂ ಕಾರ್ ತೊಗೊಳ್ಳಲ್ಲ. ಅವರು ಕೂಡ ಅವರೊಂದು ರೇಷಿಯೋನ ತಿಳ್ಕೊಂಡಿರ್ತಾರೆ. ಸೊ ಅಲ್ಲಿಗೆ ಎಷ್ಟು ಜನ ಬರ್ತಾರೆ ಪ್ರತಿದಿನ, ಬಂದಿರೋರಲ್ಲಿ ಎಷ್ಟು ಜನ ಟೆಸ್ಟ್ ಡ್ರೈವ್ ಮಾಡ್ತಾರೆ, ಆ್ಯಂಡ್ ಟೆಸ್ಟ್ ಡ್ರೈವ್ ಮಾಡಿರೋರು ಎಷ್ಟು ಜನ ತೊಗೊಳ್ತಾರೆ, ಅವರು ಕೂಡ ಒಂದು ರೇಷಿಯೋ ಮಾಡ್ಕೊಂಡಿರ್ತಾರೆ. ಆ ರೇಷಿಯೋ ಪ್ರಕಾರ ಬಿಸ್ನೆಸ್ ಆಗ್ತಿದೆ ಇಲ್ವ ಅಂತ ಕ್ರಾಸ್ ವೆರಿಫೈ ಮಾಡ್ಕೊಳ್ತಾರೆ. ಆ್ಯಂಡ್ ಪ್ರತಿ ದಿನ ಆ ರೇಷಿಯೋನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸ್ತಿರ್ತಾರೆ. ಸೊ ಒಂದಂತೂ ಅರ್ಥ ಮಾಡ್ಕೊಳ್ಬೇಕು, ಹ್ಯುಂಡೈ ಕಾರ್ ಶೋರೂಮಿಗೆ ಬಂದಿರೋರೆಲ್ಲರೂ ಕೂಡ ಕಾರ್ ತೊಗೊಳ್ಳಲ್ಲ, ಆ್ಯಂಡ್ ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಹ್ಯುಂಡೈ ಶೋರೂಮ್ ಅವ್ರಿಗೆ ಗೊತ್ತು ಬಂದಿರೋರೆಲ್ಲರೂ ಕಾರ್ ತೊಗೊಳ್ಳಲ್ಲ, ಟೆಸ್ಟ್ ಡ್ರೈವ್ ಮಾಡಿರೋರೆಲ್ಲರೂ ಕಾರ್ ತೊಗೊಳ್ಳಲ್ಲ. ಇಷ್ಟು ಜನ ಟೆಸ್ಟ್ ಡ್ರೈವ್ ಮಾಡಿದ್ರೆ ಅದ್ರಲ್ಲಿ ತೊಗೊಳ್ಳೋರೇ ಇಷ್ಟು ಜನ ಅಂತ ಗೊತ್ತಿರುತ್ತೆ. ಅದನ್ನು ಅನಲೈಸ್ ಮಾಡಿ ಒಂದು 3 ತಿಂಗಳು 6 ತಿಂಗಳು ಅಬ್ಸರ್ವೇಷನ್ ಮಾಡಿ ಒಂದು ರೇಷಿಯೋನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ?
ಸೊ ಹಾಗೆ ನಿಮ್ಮ ರೇಷಿಯೋ ಏನು ಅಂತ ತಿಳ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಸೊ ಮತ್ತೆ ನಾನು ಇವತ್ತಿನ ಕಾರ್ಯಕ್ರಮದ ಫೈನಲ್ ಪಾಯಿಂಟ್ಸಿಗೆ ನಾನು ಬರ್ತಾ ಇದ್ದೀನಿ. ಸೊ ನಿಮ್ಮ ನಂಬರ್ಸ್ ಏನು ಅಂತ ತಿಳ್ಕೊಳ್ಳಿ, ಆ್ಯಂಡ್ ಆ ನಂಬರ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸಿ. ನಿಮ್ಮ ರೇಷಿಯೋಸ್ ಏನು ಅಂತ ತಿಳ್ಕೊಳ್ಳಿ, ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇರಿ, ಜೊತೆಗೆ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದ್ರ ಕಡೆಯೂ ಕೂಡ ನೀವು ಫೋಕಸ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ತುಂಬ ಅದ್ಭುತವಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಅಂತ ಅಂದ್ಕೊಳ್ತಾ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರತಿಯೊಬ್ಬರು ಸಕ್ಸಸ್ ಆಗಬೇಕು, ಪ್ರತಿ ಮನೆಯಲ್ಲೂ ಕೂಡ ಸಾಧಕರನ್ನು ಹುಟ್ಟಾಕಬೇಕು ಅನ್ನೋ ಇಂಟೆನ್ಷನಲ್ಲಿ ನಾವು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ಆ ಒಂದು ವಿಚಾರವನ್ನೇ ಇಟ್ಕೊಂಡು 2 ಪುಸ್ತಕಗಳನ್ನ ನಾವು ಒಂದು ಕಾಂಟ್ರಿಬ್ಯೂಷನ್ ರೂಪದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಕೊಡೋಣ ಕನ್ನಡದಲ್ಲಿ. ಯಾಕಂದರೆ ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ ಅತಿ ಹೆಚ್ಚು ನೆಟ್ವರ್ಕ್ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ, ಡೈರೆಕ್ಟ್ ಸೆಲ್ಲಿಂಗ್ ರಿಲೇಟೆಡ್ ಆಗಿ ಪುಸ್ತಕಗಳಿದ್ದಾವೆ, ಕನ್ನಡದಲ್ಲಿ ಇರಲಿಲ್ಲ. ಆ ಕಾರಣಕ್ಕೇ 2 ಪುಸ್ತಕಗಳನ್ನ ಲಾಂಚ್ ಮಾಡಿದ್ದೀವಿ ನಾವು ಕನ್ನಡದಲ್ಲಿ. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತ. ಇದು ನಿಮ್ಮನ್ನು ಲೀಡರ್ ಆಗೋದಕ್ಕೆ ತಯಾರು ಮಾಡುತ್ತೆ. ಸೊ ನಿಮ್ಮಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ಗಳನ್ನ ಹುಟ್ಟಾಕುವಂಥ ಕೆಲಸ ಈ ಒಂದು ಪುಸ್ತಕ ಮಾಡುತ್ತೆ. ಇನ್ನೊಂದು ಪುಸ್ತಕ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಗುಪ್ತ ರಹಸ್ಯಗಳು ಅಂತ. ಈ ಒಂದು ಪುಸ್ತಕ ನಿಮ್ಮ ಟೀಮ್ನಲ್ಲಿ ಅತಿ ಹೆಚ್ಚು ಲೀಡರ್ಸ್ಗಳನ್ನ ಹುಟ್ಟಾಕ್ಲಿಕ್ಕೆ ನಿಮ್ಮಲ್ಲಿರುವಂಥ ಕ್ವಾಲಿಟೀಸ್ಗಳು ಏನೇನು ಅನ್ನೋದ್ರ ಬಗ್ಗೆ ಈ ಒಂದು ಪುಸ್ತಕ ನಿಮ್ಗೆ ಹೇಳ್ಕೊಡುತ್ತೆ. ಸೊ 2 ಪುಸ್ತಕಗಳು ನಿಮಗೆ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಒಂದು ಫೋನ್ ನಂಬರ್ ಏನಿದೆ, ಆ ಒಂದು ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಬೇಕು, ನಾನು ಈ ಥರ ವಿಡಿಯೋ ನೋಡಿದೆ, ನನಗೆ 2 ಪುಸ್ತಕಗಳು ಬೇಕು, ನನಗೆ ಕಳಿಸ್ಕೊಡಿ ಅಂತ. ಸೊ ಅದನ್ನು ನಮ್ಮ ಟೀಮು ನಿಮಗೆ ಕಳಿಸ್ಕೊಡೋ ಜವಾಬ್ದಾರಿಯನ್ನು ತಗೊಳುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಮಿಸ್ ಮಾಡ್ದಂಗೆ ಲೈಕ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ನೀವು ಈ ಒಂದು ಯೂಟ್ಯೂಬ್ ಚಾನಲಿಗೆ ಬಂದಿದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ. ಆ್ಯಂಡ್ ನಿಮ್ಮ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.